ತುಮಕೂರು ಜಿಲ್ಲೆಯ ವಿವಿಧ ರೈಲ್ವೆ ಮಾರ್ಗಗಳ ಕಾಮಗಾರಿಗಳಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿನ್ನೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ರಾಯದುರ್ಗ ತುಮಕೂರು ಊರುಕೆರೆ ಕೊರಟಗೆರೆವರೆಗಿನ ರೈಲು ಮಾರ್ಗದ ಕಾಮಗಾರಿಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ವಿ ಸೋಮಣ್ಣ ತುಮಕೂರಿನಾದ್ಯಂತ ರೈಲು ಸಂಪರ್ಕವನ್ನು ಬಲಪಡಿಸಲಾಗುತ್ತಿದ್ದು ಉದ್ದೇಶಿತ ಎಲ್ಲ ಕಾಮಗಾರಿಗಳು 2027ರ ಡಿಸೆಂಬರ್ ವೇಳೆಗೆ ಮುಕ್ತಾಯಗೊಂಡು ಕಾರ್ಯಾಚರಣೆಗೆ ಮುಕ್ತವಾಗಲಿವೆ ಎಂದು ತಿಳಿಸಿದರು. ಆ ಯೋಜನೆಯನ್ನ ಮುಗಿಸ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ನೀವೇ ಕಳಿಸಿರ್ತಕ್ಕಂಥ ನಿಮ್ಮ ಸೋಮಣ್ಣ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿ ಇದಕ್ಕೆ ನಾವು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತೊಂದು ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಕೊರಟಗೆರೆ ಮಡಕಶಿರಾ ರೈಲ್ವೆ ಮಾರ್ಗದ ಕಾಮಗಾರಿಗೆ ಮಧುಗಿರಿಯಲ್ಲಿ ಸಚಿವ ವಿ ಸೋಮಣ್ಣ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ವಿ ಸೋಮಣ್ಣ ಸಿಕ್ಕ ಅವಕಾಶಗಳನ್ನು ಜನಪರವಾಗಿ ಬಳಸಿಕೊಂಡರೆ ಮಾತ್ರ ಜನಮಾನಸದಲ್ಲಿ ಉಳಿದು ಜನನಾಯಕರಾಗಲು ಸಾಧ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಭಾಗವಾಗಿ ರೈಲ್ವೆ ಸೇವೆಯನ್ನು ದೇಶಾದ್ಯಂತ ವಿಸ್ತರಿಸಲಾಗುತ್ತಿದೆ ಎಂದರು. ಈ ಎರಡು ಯೋಜನೆಗಳು ಒಂದ್ಸಾರಿ ಬರುವಾಗ ಇನ್ನೊಂದನ್ನ ನಾವು ಇನ್ನೊಂದು 15-20 ದಿವಸ ನಾವಿಬ್ರು ಪೂಜೆ ಮಾಡ್ತಾ ಇದ್ದೀವಿ. ಶಿರಾಯಿಂದ ಪಡವನಹಳ್ಳಿಯಿಂದ ಬೈರನಹಳ್ಳಿ, ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರ. ಕೆಎನ್ ರಾಜಣ್ಣ ಬಹುಕಾಲದ ಬೇಡಿಕೆಯಾಗಿದ್ದ ರೈಲ್ವೆ ಸಂಪರ್ಕಕ್ಕೆ ಚಾಲನೆ ದೊರೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಮಧುಗಿರಿ ಒಂದು ಐತಿಹಾಸಿಕ ಪ್ರದೇಶ ಇದೆ. ಐತಿಹಾಸಿಕ 2-3 ರೀತಿಯಲ್ಲಿ. ಒಂದು, ಮಧುಗಿರಿ ಏಕಶಿಲಾ ಬೆಟ್ಟ ಅಂತ ಹೇಳಿದ್ರೆ ಏಷ್ಯಾ ಖಂಡದಲ್ಲೇ ಇರ್ತಕ್ಕಂಥ ಒಂದು ದೊಡ್ಡ ಏಕಶಿಲಾ ಬೆಟ್ಟ. ಬಳಿಕ ಸಚಿವ ವಿ ಸೋಮಣ್ಣ ಹೊಸಕೆರೆ ಹಾಗೂ ಬೇಡತ್ತೂರು ಬಳಿ ನೂತನ ರೈಲ್ವೆ ಮಾರ್ಗದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹಂಗಾಗಿ ನಾವೇನು ಅವ್ರ ನಾನು ಒಂದಿನಾನು ಈ ಕಾಂಟ್ರಾಕ್ಟ್ರಿಗೆ